ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಇಕ್ಕಟ್ಟಲ್ಲಿ ಸಹಾಯಕನೇ ನಿಮ್ಮನ್ನೇ ಆರಾಧಿಸುವೆ, ಕಷ್ಟದಲ್ಲಿ ವಿಮೋಚಕನೇ ನಿಮ್ಮನ್ನೇ ಆರಾಧಿಸುವೆ, ನನ್ ಬಾಳ ಜಯವು ನೀನೇ ನಿಮ್ಮನ್ನೇ ಆರಾಧಿಸುವೆ, ನನ್ ಬಾಳ ಬಲವು ನೀನೇ ನಿಮ್ಮನ್ನೇ ಆರಾಧಿಸುವೆ, ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ, ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ, ಅದರ ಅರ್ಧ ಭಾಗ ನಿನ್ನೆ ಧ್ಯಾನ ಮಾಡಿದೆವು. ಈಗ ಮುಂದುವರೆದ ಭಾಗ ವಚನ 9ರಿಂದ ತಾವು ಫಿಲದೆಲ್ಫಿಯಾ ಸಭೆಗೆ ಕೊಟ್ಟಂತ ಒಂದು ಸಂದೇಶಗಳು. ತಾವು ಯಹೂದ್ಯರೆಂದು ಕೊಚ್ಚಿಕೊಳ್ಳುವ ಸೈತಾನನ ಕೂಟಕ್ಕೆ ಸೇರಿದ ಕೆಲವರಿದ್ದಾರೆ, ಆದರೆ ಅವರು ವಾಸ್ತವವಾಗಿ ಯಹೂದ್ಯರಲ್ಲ, ಸುಳ್ಳುಗಾರರು. ಇಗೋ ನೋಡು, ಅವರು ಬಂದು ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ಶರಣಾಗುವಂತೆ ಮಾಡುತ್ತೇನೆ, ನಿನ್ನ ಬಗ್ಗೆ ನನಗಿರುವ ಪ್ರೀತಿ ಅವರಿಗೆ ತಿಳಿಯುವಂತೆ ಮಾಡುತ್ತೇನೆ. ಪ್ರೈಸ್ ದ ಲಾರ್ಡ್. ನನ್ನ ಯೇಸು ನನ್ನ ರಕ್ಷಕ, ಆಮೆನ್. ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡುವ, ಸುಳ್ಳು ಆರೋಪಗಳನ್ನು ಹೊರಿಸುವ ಸೈತಾನನ ಕೂಟಕ್ಕೆ ಸಂಬಂಧಪಟ್ಟ ನಾವು ಯಹೂದ್ಯರು ಎಂದು ಹೇಳಿಕೊಳ್ಳುವ ಅವರು ನಿಜವಾದ ಯಹೂದ್ಯರಲ್ಲ. ಆದರೆ ದೇವರು ಇಲ್ಲಿ ಆ ಸಭೆಯ ಮಕ್ಕಳಿಗೆ ಕೊಡುವ ಆಶ್ವಾಸನೆ, ಒಂದು ಭರವಸೆ, ಒಂದು ನಂಬಿಕೆ, ನಿರೀಕ್ಷೆ. ಇಗೋ ನೋಡು, ಆ ಜನರು ನಿನ್ನನ್ನು ಯಾರು ತಿರಸ್ಕರಿಸಿದರೋ, ನಿನ್ನ ವಿರುದ್ಧ ನಿಂತರೋ, ಅವರೆಲ್ಲರೂ ನಿನ್ನ ಪಾದಕ್ಕೆ ಬಂದು ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ಶರಣಾಗುವಂತೆ, ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ಶರಣಾಗುವಂತೆ ಮಾಡುತ್ತೇನೆ. ನಿನ್ನ ಬಗ್ಗೆ ನನಗಿರುವ ಪ್ರೀತಿ ಅವರಿಗೆ ತಿಳಿಯುವಂತೆ ಮಾಡುತ್ತೇನೆ, ನಿನ್ನ ಬಗ್ಗೆ ನನಗಿರುವ ಪ್ರೀತಿ ಅವರಿಗೆ ತಿಳಿಯುವಂತೆ ಮಾಡುತ್ತೇನೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಹೇಳುವುದಾದರೆ, ಆದಿಕಾಂಡದಲ್ಲಿ ಜೋಸೆಫನ ಒಡ ಹುಟ್ಟಿದ ಅಣ್ಣಂದಿರೇ ಅವನನ್ನ ಮಾರಿಬಿಟ್ಟರು. ಆದರೆ ಜೋಸೆಫನ ಮೇಲೆ ದೇವರ ಪ್ರೀತಿ ಎಷ್ಟರ ಮಟ್ಟಿಗೆ ಇದೆ, ಜೋಸೆಫನ ಕನಸುಗಳು ದೇವರು ಎಷ್ಟರ ಮಟ್ಟಿಗೆ ನಿಜ ಮಾಡಿದರು ಎಂಬುದನ್ನು ಸಾಕ್ಷೀಕರಿಸುವುದಕ್ಕಾಗಿ ಕೊನೆಗೊಂದು ದಿನ ಆ ಅಣ್ಣಂದಿರೆಲ್ಲ ಬಂದು ಜೋಸೆಫನ ನಿನ್ನೊಡನೆ ದೇವರಿದ್ದಾರೆ ಎಂದು ಅವನ ಪಾದಗಳಿಗೆ ಅಡ್ಡ ಬಿದ್ದು ಕ್ಷಮೆ ಕೇಳುವಂತೆ ದೇವರು ಮಾಡಿದರು. ಪ್ರವಾದಿ ಯೆಶಾಯನ ಗ್ರಂಥ 60ನೇ ಅಧ್ಯಾಯ ವಚನ 14ರಲ್ಲಿ, ನಿನ್ನ ತುಳಿದವರ ಸಂತಾನ ಬರುವುದು ನಿನ್ನ ಬಳಿಗೆ ತಲೆಬಾಗಿ. ಆಮೆನ್. ಭಯಪಡಬೇಡಿ. ಇವತ್ತು ನಿಮಗೆ ಮೋಸ ಆಗಿರಬಹುದು, ಅನ್ಯಾಯ ಆಗಿರಬಹುದು, ನಿಮ್ಮನ್ನ ತಿರಸ್ಕರಿಸಿರಬಹುದು. ನಿಮ್ಮನ್ನು ತುಳಿದವರ ಸಂತಾನ ಬರುವುದು ನಿನ್ನ ಬಳಿಗೆ ತಲೆಬಾಗಿ, ನಿನ್ನ ಬೇಡವೆಂದವರು ಬೀಳುವರು ಕಾಲಿಗೆ ಸಾಷ್ಟಾಂಗವೆರಗಿ, ಹೊಗಳುವರು ನೀನೇ ಸರ್ವೇಶ್ವರನ ನಗರವೆಂದು, ಇಸ್ರಾಯೇಲಿನ ಪರಮ ಪಾವನ ಸಿಯೋನ್ ಎಂದು ಹೊಗಳುವರು. ಆಮೇನ್ ಎಂದು ಟೈಪ್ ಮಾಡುವ. ಅದಕ್ಕಾಗಿ ಈ ಸಮಯದಲ್ಲಿ ನಾವು ನಮ್ಮ ಶತ್ರುಗಳನ್ನು ಆಶೀರ್ವದಿಸೋಣ, ಅವರಿಗಾಗಿ ಪ್ರಾರ್ಥಿಸೋಣ. ದೇವರು ಅವರನ್ನು ಆಶೀರ್ವದಿಸಲಿ. ಹೀಗೆ ನಾವು ಆಶೀರ್ವದಿಸುವಾಗ ದೇವರ ಆಶೀರ್ವಾದಕ್ಕೆ ನಾವು ಹಕ್ಕು ಬಾಧ್ಯಸ್ಥರಾಗಿ ಮಾರ್ಪಾಡಾಗುತ್ತೇವೆ. ಪ್ರೈಸ್ ದ ಲಾರ್ಡ್. 10ನೇ ವಚನ, ಸೈರಣೆಯಿಂದಿರಬೇಕೆಂಬ ನನ್ನ ಉಪದೇಶವನ್ನು ನೀನು ಪಾಲಿಸಿದ್ದರಿಂದ ಭೂಲೋಕದ ನಿವಾಸಿಗಳೆಲ್ಲರನ್ನು, ಸೈರಣೆಯಿಂದಿರಬೇಕೆಂಬ ನನ್ನ ನಿಯಮವನ್ನ ನೀನು ಪಾಲಿಸಿದರಿಂದ. ಸೈರಣೆ ಎಂದರೇನು? ತಾಳ್ಮೆ, ಸಹನೆ, ಕಷ್ಟದಲ್ಲಿ, ನಷ್ಟದಲ್ಲಿ, ವೇದನೆಯಲ್ಲಿ, ಶೋಧನೆಯಲ್ಲಿ, ಪ್ರಲೋಭನೆಗಳಲ್ಲಿ ತಾಳ್ಮೆಯಿಂದಿರುವವನು, ಕೊನೆಯವರೆಗೂ ಸೈರಣೆಯಿಂದಿರುವವನು ಜೀವೋದ್ಧಾರವನ್ನ ಹೊಂದಿಕೊಳ್ಳುತ್ತಾನೆ. ಆದರೆ ಅನೇಕರು ಈ ಕೋಪವನ್ನ ಜಯಿಸಲು ಸಾಧ್ಯವಾಗದೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ಬಿಟ್ಟು ಕೆಲಸ ಇಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಅದಕ್ಕೆ ಉಪದೇಶಕನ ಗ್ರಂಥದಲ್ಲಿ ನಾವು ನೋಡ್ತೇವೆ, ನೀನು ಕೋಪಗೊಂಡು ಆತುರಪಟ್ಟು ನಿನ್ನ ಕೆಲಸಕ್ಕೆ ರಾಜೀನಾಮೆ ಕೊಡಬೇಡ. ತಾಳ್ಮೆಯಿಂದಿರುವಾಗ ಘನ ದೋಷಗಳನ್ನು ಸಹ ಅಳಿಸಿ ಹಾಕಬಹುದು, ಸತ್ಯ ಹೊರಗಡೆ ಬರುತ್ತದೆ ಎಂಬಂತೆ. ತಾಳ್ಮೆ, ಆ ತಾಳ್ಮೆ ಯಾರಲ್ಲಿ ದೊರಕುತ್ತದೆ? ಪ್ರಭು ಯೇಸುವಿನಲ್ಲಿ. ನೀವು ಸುಮ್ಮನಿರಿ, ನೀವು ದೇವರ ಪ್ರಸನ್ನತೆಯಲ್ಲಿ ಸುಮ್ಮನಿರಿ.
ದೇವರೇ ನನ್ನ ಸಹಾಯಕ ಎಂದು ಆತನಲ್ಲಿ ವಿಶ್ವಾಸವಿಟ್ಟು ಸುಮ್ಮನಿರಿ. ಯುದ್ಧ ನಿಮ್ಮದಲ್ಲ, ದೇವರು ನಮ್ಮ ಪರವಾಗಿ ಯುದ್ಧ ಮಾಡಿ ಜಯವನ್ನ ತಂದು ಕೊಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಸೈರಣೆಯಿಂದಿರಬೇಕೆಂಬ ನನ್ನ ಉಪದೇಶವನ್ನು ನೀನು ಪಾಲಿಸಿದ್ದರಿಂದ ಭೂಲೋಕದ ನಿವಾಸಿಗಳೆಲ್ಲರನ್ನು ಪರಿಶೋಧಿಸಲೆಂದು ಇಡೀ ಜಗತ್ತಿನ ಮೇಲೆ ಬರಲಿರುವ ಕಡು ಶೋಧನೆಯ ಕಾಲದಲ್ಲಿ ನಾನು ನಿನ್ನನ್ನು ಸುರಕ್ಷಿತವಾಗಿ ಕಾಪಾಡುತ್ತೇನೆ. ನೋಡಿ, ಅದಕ್ಕೆ ಇಡೀ ಭೂಲೋಕದಲ್ಲಿ ದೇವರ ಪರಿಶೋಧನೆಯ ಸಮಯದಲ್ಲಿ ಕಷ್ಟಕ್ಕೆ ತುತ್ತಾದರೂ ಸಹ ದೇವರ ಮಕ್ಕಳನ್ನ ದೇವರು ಸುರಕ್ಷಿತವಾಗಿ ಕಾಪಾಡುತ್ತಾರೆ. 1 ಅರಸು 18ನೇ ಅಧ್ಯಾಯ ಅದ್ಭುತಕರವಾದ ವಚನ, 4ನೇ ವಚನ. 1 ಅರಸು 18:4. ಇಸಬೆಲಳು ಸರ್ವೇಶ್ವರನ ಪ್ರವಾದಿಗಳನ್ನು ಸಂಹರಿಸುತ್ತಿದ್ದಾಗ ಈ ಓಬದ್ಯನು ಸರ್ವೇಶ್ವರನಲ್ಲಿ ಬಹು ಭಯಭಕ್ತಿ ಉಳ್ಳವನಾಗಿ 100 ಮಂದಿ ಪ್ರವಾದಿಗಳನ್ನು ಕರೆದುಕೊಂಡು ಹೋಗಿ ಅವರನ್ನು 50 ಮಂದಿಯನ್ನಾಗಿ ಗವಿಗಳಲ್ಲಿ ಅಡಗಿಸಿಟ್ಟು ಅವರಿಗೆ ಅನ್ನಪಾನಗಳನ್ನು ಕೊಟ್ಟು ಸಾಕುತ್ತಿದ್ದನು. ಪ್ರೈಸ್ ದ ಲಾರ್ಡ್. ಎಲಿಯನ ಕಾಲದಲ್ಲಿ ಇಸಬೆಲ್ ರಾಣಿ ಇಸ್ರಾಯೇಲರ ಎಲ್ಲ ಪ್ರವಾದಿಗಳನ್ನ, ಜನರನ್ನ ಕೊಲ್ಲಬೇಕೆಂದು ಆಜ್ಞೆ ಹೊರಡಿಸಿದಾಗ ಎಲಿಯ ಸಹ ಊರಿನಿಂದ ಕಾಡಿಗೆ ಓಡಿ ಹೋಗುವಂತ ಸಮಯ. ಅಂತ ಸಮಯದಲ್ಲಿ ಓಬದ್ಯ ಎನ್ನುವ ವ್ಯಕ್ತಿ ರಾಣಿಯ ಅರಮನೆಯಲ್ಲಿ ಸೇವೆ ಮಾಡುತ್ತಿದ್ದ ಸೇವಕ, ರಾಜನಿಗೆ ರೈಟ್ ಹ್ಯಾಂಡ್ ಆಗಿ ಇದ್ದರೂ ಸಹ ಯಾರಿಗೂ ತಿಳಿಯದೆ ಇಸ್ರಾಯೇಲಿನ 100 ಪ್ರವಾದಿಗಳನ್ನ 50 ಮಂದಿಯಾಗಿ ಒಂದು ಗುಹೆಯೊಳಗೆ ಇಟ್ಟು ಅವರಿಗೆ ಆ ದಿನನಿತ್ಯದ ಅನ್ನಪಾನಗಳನ್ನು ಒದಗಿಸಿ ಅವರನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿದನು. ಅದಕ್ಕಾಗಿ ಒಂದೇ ಒಂದು ಸಣ್ಣ ಗ್ರಂಥ ಹಳೆ ಒಡಂಬಡಿಕೆಯಲ್ಲಿ ಇರೋದಾದ್ರೆ ಅದು ಓಬದ್ಯನ ಗ್ರಂಥ. ಒಂದು 14 ವಚನಗಳಿಷ್ಟೇ ಇರೋದು. ಓಬದ್ಯನ ಗ್ರಂಥ 1ನೇ ಅಧ್ಯಾಯ ವಚನ 8ರಲ್ಲಿ ನಾವು ನೋಡುತ್ತೇವೆ. ಆ ಓಬದ್ಯನು ಬರೆದ ಪತ್ರದಲ್ಲಿ ಯಾಕೋಬನ ವಂಶ ಜ್ವಾಲೆಯಂತೆ, ಜೋಸೆಫನ ವಂಶ ಬೆಂಕಿಯಂತೆ ಕಂಗೊಳಿಸುವುದು, ಓಬದ್ಯನ ವಂಶ ದೇವರ ಅಭಿಷೇಕದಿಂದ ತುಂಬಿಸಲ್ಪಟ್ಟಿತು ಎಂಬುದಾಗಿ. ಒಬ್ಬ ವ್ಯಕ್ತಿ 100 ಪ್ರವಾದಿಗಳನ್ನ ಆ ಕೇಡಿನ ಸಮಯದಲ್ಲಿ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿರುವಾಗ ಸರ್ವಶಕ್ತನಾದ ದೇವರು ಎಂತ ಕಷ್ಟ ಸಂಕಟಗಳಿದ್ದರೂ ಸಹ, ಕಡು ಶೋಧನೆಯ ಸಮಯದಲ್ಲಿಯೂ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ದೇವರು ನಮ್ಮನ್ನು ತನ್ನ ಕಣ್ಣು ಗುಡ್ಡೆಯಂತೆ ಸುರಕ್ಷಿತವಾಗಿ ಕಾಯ್ದು ಕಾಪಾಡುತ್ತಾರೆ. ನಾನು ಬೇಗನೆ ಬರುತ್ತೇನೆ, ನಿನ್ನ ಜಯಮಾಲೆಯನ್ನು ಯಾರು ಕಸಿದುಕೊಳ್ಳದಂತೆ ನೀನು ಅವಲಂಬಿಸಿರುವುದನ್ನು ಆಶ್ರಯಿಸಿಕೊಂಡಿರು. ಜಯ ಹೊಂದಿದವನನ್ನು ನನ್ನ ದೇವರ ಆಲಯದ ಸ್ತಂಭವಾಗಿ ನಿಲ್ಲಿಸುತ್ತೇನೆ. ದೇವರ ಆಲಯದಲ್ಲಿ ಅವರು ಸ್ತಂಭ ಪಿಲ್ಲರ್. ಆ ಕಟ್ಟಡ ನಿಲ್ಲಬೇಕಾದ್ರೆ ಪಿಲ್ಲರ್ ಹೇಗೆ ಸಪೋರ್ಟಿವ್ ಆಗಿರುತ್ತೋ, ಗಲಾತಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಚನ 4ರಲ್ಲಿ ನಾವು ನೋಡ್ತೇವೆ. ಧರ್ಮಸಭೆಯ ಸ್ತಂಭಗಳಾದ ಕೇಫ, ಯೋವಾನ, ಯಾಕೋಬ ಎಂದು ಅವರನ್ನ ಕರೆಯಲಾಗಿತ್ತು. ಅಂದ್ರೆ ಅವರು ಕಂಬಗಳಾಗಿ ನಿಲ್ಲಿಲ್ಲ, ಧರ್ಮಸಭೆಗೆ ಕಂಬಗಳಾಗಿದ್ದರು ಅನ್ನುವ ರೀತಿಯಲ್ಲಿ ಅದು ತುಂಬಾ ಚೆನ್ನಾಗಿದೆ ಆ ವಾಕ್ಯ. ಯೆಶಾಯ 56 ವಚನ 4ರಲ್ಲಿ ನಾವು ನೋಡ್ತೇವೆ. ದೇವರ ಮೆಚ್ಚುಗೆಗೆ ಪಾತ್ರರಾದವರನ್ನ ದೇವರ ಆಲಯದಲ್ಲಿ ಶಾಶ್ವತವಾಗಿ ಶಿಲೆಗಳನ್ನ ಇರಿಸಿ ಅವರಿಗೆ ಸ್ಮಾರಕ ಶಿಲೆಗಳನ್ನಿಟ್ಟು ಅವರ ಹೆಸರನ್ನ ಯುಗ ಯುಗಾಂತರಕ್ಕೂ ನೆನಪಿಗೆ ಬರುವಂತೆ ಮಾಡುವೆನು. ಸೊ ಜಯ ಹೊಂದಿದವರು ದೇವರ ಆಲಯದಲ್ಲಿ ಕಂಬಗಳಾಗಿ ಸ್ಥಿರವಾಗಿ ನಿಲ್ಲುವವರಾಗಿದ್ದಾರೆ. ಅವನ ಮೇಲೆ ನನ್ನ ದೇವರ ನಾಮವನ್ನು, ನನ್ನ ದೇವರ ನಗರವಾದ ನೂತನ ಜೆರುಸಲೇಮಿನ ನಾಮವನ್ನು, ನನ್ನ ಹೊಸ ನಾಮವನ್ನು ಬರೆಯುತ್ತೇನೆ. ಈ ನೂತನ ಜೆರುಸಲೇಮ್ ನನ್ನ ದೇವರ ಸಾನ್ನಿಧ್ಯದಿಂದಲೂ ಸ್ವರ್ಗದಿಂದಲೂ ಇಳಿದು ಬರುತ್ತದೆ. ನೂತನ ಜೆರುಸಲೇಮ್ ಸ್ವರ್ಗದಿಂದ ಇಳಿದು ಎಲ್ಲಿಗೆ ಬರುತ್ತೆ? ಭೂಮಿಗೆ ಬರುತ್ತೆ. ಭೂಮಿ ನಾಶ ಆಗೋದು ನಿಜ, ಕ್ಷಣ ಮಾತ್ರದಲ್ಲಿ ನಾನು ನೂತನ ಭೂಮಿ ಆಕಾಶವನ್ನ ಸೃಷ್ಟಿ ಮಾಡುವೆನು. ಆಗ ನೂತನವಾದ ಜೆರುಸಲೇಮ್ ಮಧುವಣಗಿತ್ತಿಯೊಂದಿಗೆ ಭೂಮಿಗೆ ಇಳಿದು ಬಂದು ಇಲ್ಲಿ ಶಾಶ್ವತವಾಗಿ ರಾಜ್ಯವಾಳುವರು. ಸಭೆಗೆ ದೇವರಾತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನ ಮುಚ್ಚೋಣ. ನಿನ್ನ ಶತ್ರುಗಳು ನಿನ್ನ ಪಾದದಡಿಗೆ ಬಂದು ಶರಣಾಗಿ ಅಡ್ಡ ಬೀಳುವಂತೆ ಮಾಡುತ್ತೇನೆ ಎಂಬುದು ದೇವರ ವಾಕ್ಯ. ಆದ ಕಾರಣ ಶತ್ರುಗಳ ಕುತಂತ್ರಗಳನ್ನ ನೋಡಿ ನಾವು ಭಯಪಡದೆ ಸುಮ್ಮನಿದ್ದು ಪ್ರಶಾಂತರಾಗಿರಿ. ನೀವು ನೆಮ್ಮದಿಯಿಂದಿರಿ, ಸಮಾಧಾನದಿಂದಿರಿ, ಭರವಸೆಯಿಂದಿರಿ. ಅದೇ ನಿಮಗೆ ದೇವರಿಂದ ದೊರಕುವ ಸಂರಕ್ಷಣೆ. ಯೆಶಾಯ 30:15ರಂತೆ
ಆ ಸಮಾಧಾನ, ನೆಮ್ಮದಿ, ಸಹನೆ, ತಾಳ್ಮೆ, ಪವಿತ್ರಾತ್ಮರ ಸತ್ಫಲಗಳು ನಮ್ಮಲ್ಲಿ ಕಾರ್ಯ ಮಾಡಲಿ. ಕೇಡಿನ ಸಮಯದಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ದೇವರು ಕಾಯ್ದು ಕಾಪಾಡುವವರಾಗಿದ್ದಾರೆ. ಹದ್ದು ತನ್ನ ಮರಿಗಳನ್ನ ರೆಕ್ಕೆ ಅಡಿಯಲ್ಲಿಟ್ಟು ಕಾಯ್ದು ಕಾಪಾಡುವಂತೆ ನಾನು ನಿಮ್ಮನ್ನು ನನ್ನ ಕಣ್ಣು ಗುಡ್ಡೆಯಂತೆ ಪೋಷಿಸಿ ಪರಾಂಬರಿಸುತ್ತೇನೆ. ನಿಮ್ಮನ್ನು ಮುಟ್ಟುವವರು ದೇವರ ಕಣ್ಣು ಗುಡ್ಡೆಯನ್ನೇ ಮುಟ್ಟಿದಂತೆ ನಾನು ಅವರ ಮೇಲೆ ಕೈ ಎತ್ತುವೆನು. ನಾವಾದರೂ ದೇವರ ಕಣ್ಮಣಿಗಳು. ಆಮೇನ್ ಎಂದು ಟೈಪ್ ಮಾಡೋಣ. ನಾನು ದೇವರ ಕಣ್ಣು ಗುಡ್ಡೆಯಾಗಿದ್ದೇನೆ. ಆ ಕಣ್ಣು ಗುಡ್ಡೆಯನ್ನು ಎಷ್ಟರ ಮಟ್ಟಿಗೆ ದೇವರು ಜಾಗರೂಕತೆಯಿಂದ ಕಾಪಾಡುತ್ತಾರೋ ಅಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸಿ ಪರಾಂಬರಿಸಿ ಪೋಷಿಸುವ ಒಳ್ಳೆಯ ದೇವರು ನನ್ನ ಯೇಸು, ನನ್ನ ರಕ್ಷಕ ಪ್ರಭು ಯೇಸುವೆ ನಿಮಗೆ ಸ್ತೋತ್ರವಾಗಲಿ. ಈ ಎಲ್ಲ ಕಡು ಶೋಧನೆಯಲ್ಲಿ ಜಯಶಾಲಿಗಳಾಗಿ ದೇವರ ಆಲಯದಲ್ಲಿ ಶಾಶ್ವತ ಕಂಬಗಳಾಗಿ ನೂತನ ಜೆರುಸಲೇಮ್ ಇಳಿದು ಬರುವಾಗ ಅದರೊಡನೆ ಶಾಶ್ವತ ರಾಜ್ಯವಾಳುವ ನಿತ್ಯ ಜೀವದ ಸೌಭಾಗ್ಯಕ್ಕೆ ಬಾಧ್ಯಸ್ಥರಾಗುವಂತೆ ಈ ಫಿಲದೆಲ್ಫಿಯಾ ಸಭೆಗೆ ಮಾನಸಾಂತರ ಹೊಂದಿ ದೇವರ ಆಶೀರ್ವಾದಕ್ಕೆ ಪಾತ್ರರಾದ ರೀತಿಯಲ್ಲಿ ನಾವು ನಮ್ಮ ಕುಟುಂಬ ನಾವು ಕೇಳಿದ್ದನ್ನು ಗ್ರಹಿಸಿಕೊಂಡು ಅದರಂತೆ ನಮ್ಮ ಜೀವನವನ್ನ ರೂಪಿಸಿ ಬೆಳಕಿನಿಂದ ಬೆಳಕಿಗೆ, ಮಹಿಮೆಯಿಂದ ಮಹಿಮೆಗೆ, ಪರಿಶುದ್ಧತೆಯಿಂದ ಪರಿಶುದ್ಧತೆಯಲ್ಲಿ ಜೀವಿಸಿ ದೇವರ ಸನ್ನಿಧಾನದಲ್ಲಿ ನಿರ್ದೋಷಿಗಳು ನಿಷ್ಕಳಂಕರೂ ಆಗಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.